ಸೂರ್ಯೋದಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳ ವಿಫಲತೆ ಬಗ್ಗೆ ಮಾತನಾಡಿದ್ದಾರೆ. ಪಂಚಾಯತ್ ಇಲಾಖೆ ಆಗಿರಬಹುದು, ಡಾಕ್ಟರ್ ನಂಜುಂಡಪ್ಪನವರ ವರದಿ ಆಗಿರಬಹುದು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಿರಬಹುದು, ಯಾವುದೂ ಕೂಡ ಸರಿಯಾಗಿ ಆಗಿಲ್ಲ ಎಂದು ಆಗ್ರಹ ಮಾಡಿದ್ದಾರೆ. ಈ ಆಹಾರ ಭದ್ರತೆ ಸೂಚ್ಯಂಕ, ಆಹಾರದ ಲಭ್ಯತೆ, ಆಹಾರ ದೊರೆಯುವಂಥದ್ದಕ್ಕೆ ಆಹಾರವನ್ನು ಜೀರ್ಣಗೊಳಿಸುವ ವಿಷಯಕ್ಕೆ ಸಂಬಂಧವಂತ ಆಯಾಮ, ಇದರಲ್ಲಿ ಸದ್ಯಕ್ಕೆ ಅತಿ ಉತ್ತಮವಾದಂಥ ಜಿಲ್ಲೆಗಳು ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು ನಗರ, ಬೀದರು. ಲೋವೆಸ್ಟ್ ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ರಾಯಚೂರು, ಚಿಕ್ಕಬಳ್ಳಾಪುರ ಇವಿಷ್ಟು ಬಂದಾವೆ. ಅಂದರೆ ಮೇಜರ್ ಇವತ್ತು ಯಾವುದೇ ನೀವು ಇನ್ನೂ ತಾಲೂಕುದು ಇದರಲ್ಲಿದೆ. ಇದು ಸ್ವಲ್ಪ ಎಲ್ಲರೂ ಅಧ್ಯಯನ ಮಾಡಿದ್ರು ಭಾಳ ಒಳ್ಳೆಯದು. ಎಲ್ಲ ಶಾಸಕರು ಇದೊಂದು ಅಧ್ಯಯನ ಮಾಡಿದರೆ ಮಾನವ ಅಭಿವೃದ್ಧಿ ಇದೆ ಸರ್ಕಾರದವರು ನೀವೇ ಬಿಡುಗಡೆ ಮಾಡಿದಂಥದ್ದು, ಪಂಚಾಯತ್ ರಾಜ್ ಇಲಾಖೆಯವರು ಮಾಡಿದಂಥದ್ದು. ಇದನ್ನು ಸ್ಟಡಿ ಮಾಡಿದರೆ ಎಲ್ಲಿ ಲುಕನ ಇದೆ, ಏನು ತಪ್ಪಾಗಿದೆ, ಇವೆಲ್ಲ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಹೀಗಾಗಿ ಇದನ್ನು ನೋಡಿಬಿಟ್ರೆ ಇವತ್ತು ಹೈದರಾಬಾದ್ ಕರ್ನಾಟಕ ಏನು ಹೊರಗಡೆ ಬರಬೇಕಲ್ಲ, ಈ ಒಂದು ಹಿಂದುಳಿಕೆ ಮತ್ತೊಂದರಿಂದ ಎಲ್ಲ ದೃಷ್ಟಿಯಿಂದ ಅದು ಇನ್ನೂ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ನಂಜುಂಡಪ್ಪ ವರದಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಎಷ್ಟೋ ಹಣ ಖರ್ಚು ಮಾಡಿದ್ವಿ. ಈಗ ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಕೊಡ್ತಾ ಇದೆ ಮತ್ತು ಆರ್ಟಿಕಲ್ 371J ಆಗಿದೆ. ಇನ್ನೂ ಯಾಕೆ ಹೊರಗಡೆ ಬರ್ತಾ ಇಲ್ಲ ಅನ್ನುವಂಥದ್ದು ಭಾಳ ಗಂಭೀರವಾಗಿ ವಿಚಾರ ಮಾಡುವಂಥದ್ದು. ಇದಕ್ಕೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಂಭೀರವಾದಂಥ ತೆಗೆದುಕೊಳ್ಬೇಕು ಅನ್ನೋಂಥದ್ದು ನಾನು ಹೇಳ್ತಾ ಇದ್ದೀನಿ ಸಂಬಂಧಿಸಿ. ಕಡಪಗೆರೆ ಶ್ರೀನಿವಾಸ್ ಶೂಟೌಟ್ ಪ್ರಕರಣ ಹಾಗೂ ಶಾಸಕ ಎಂಟಿಬಿ ನಾಗರಾಜು ಅವರ ಮನೆ ಮೇಲೆ ಐಟಿ ದಾಳಿ ಪ್ರಕರಣ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶೂಟೌಟ್ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ನಡೆಯುತ್ತಿದೆ, ವರದಿ ಬಂದ ತಕ್ಷಣವೇ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಹಾಗೂ ಎಂಟಿಬಿ ನಾಗರಾಜು ಮನೆ ಮೇಲೆ ಐಟಿ ದಾಳಿ ಬಹಳ ಬೇಸರ ತಂದಿದ್ದು, ಕೇವಲ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ನಡೆಯುತ್ತಿರುವುದು ವಿಷಾದನೀಯ ಎಂದು ಹೇಳಿದ್ದಾರೆ. ಇಲ್ಲ, ನನಗೇನು ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶೂಟೌಟ್ ಪ್ರಕರಣದಲ್ಲಿ ಈ ರೀತಿ ಅವರಿಗೆ ಸರ್ಚ್ ವಾರಂಟ್ ತೊಗೊಂಡಿದ್ದೀವಿ, ಸರ್ಚ್ ಮಾಡ್ತೀವಿ ಅಂತ ಅಷ್ಟೇ ನನಗೆ ಮಾಹಿತಿ ಕೊಟ್ಟಿದ್ರು. ಬಿಟ್ಟರೆ ಬೇರೆ ಏನು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ, ಸಂಪೂರ್ಣವಾಗಿ ಅವ್ರ ಮಾಹಿತಿ ನಮ್ಗೆ ಕೊಡಬೇಕಾದ್ರೆ ಅವರಿಗೆ ಫಸ್ಟು ತೃಪ್ತಿ ಆಗಬೇಕು. ಅವರೇನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದು ಆದಮೇಲೆ, ಸಂಪೂರ್ಣ ಆದಮೇಲೆ ಹೇಳ್ತಾರೆ. ಇಂದು ಬೆಳಿಗ್ಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ, ಈ ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಹಲವಾರು ಬಿಕ್ಕಟ್ಟುಗಳು ಹಾಗೂ ಕೆಟ್ಟ ಬೆಳವಣಿಗೆಗಳು ನಡೆದ ಹಿನ್ನೆಲೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರು ಸಮಾಜದ ಹಿರಿಯರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ದೆಹಲಿಯಲ್ಲಿ ಮಾತನಾಡಿ, ಬೆಂಗಳೂರಿಗೆ ಬಂದ ನಂತರ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲಾ ನಿರ್ದೇಶಕರನ್ನು ಕರೆಯಿಸಿ ಮಾತನಾಡಿದರು. ಸುಮಾರು 2 ಗಂಟೆಯವರೆಗೂ ಸುದೀರ್ಘ ಚರ್ಚೆ ನಡೆಸಿ ಎಲ್ಲರನ್ನೂ ಒಂದುಗೂಡಿಸಿ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಿದ ನಂತರ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ಒಳಜಗಳವು ರಾಜ್ಯದ ಜನತೆ ಮುಂದೆ ಹೋಗಬಾರದು. ನಾನು ಒಬ್ಬ ಒಕ್ಕಲಿಗರ ಸಮುದಾಯದ ಪ್ರತಿನಿಧಿಯಾಗಿದ್ದು ರಾಜ್ಯದ ಜನತೆ ಸೇವೆ ಮಾಡುತ್ತಿದ್ದೇನೆ. ಆದ್ದರಿಂದ ನನ್ನ ಖಾಸಗಿ ಮನೆಯಲ್ಲಿ ನನ್ನ ಸಮುದಾಯದ ಎಲ್ಲರನ್ನೂ ಕರೆಯಿಸಿ ಅವರ ಜೊತೆ ಮಾತುಕತೆ ನಡೆಸಿದ್ದೇನೆ. ಇತ್ತೀಚೆಗೆ ನಮ್ಮ ಜನಾಂಗದಲ್ಲಿ ಹಾಗೂ ಸಮುದಾಯಗಳಲ್ಲಿ ಹಲವಾರು ಕೆಟ್ಟ ಬೆಳವಣಿಗೆಗಳು ನಡೆದಿದ್ದು ನನಗೆ ಬೇಸರ ತಂದಿದೆ. ಇದರ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಪತ್ರಗಳು ಸಹ ಬಂದಿವೆ. ಸಾವಿರಾರು ಜನರು ಕೆಲಸ ಮಾಡುತ್ತಿರುವ ಒಕ್ಕಲಿಗರ ಸಂಘದಲ್ಲಿ ಒಳಜಗಳವಾದ್ದರಿಂದ ನಾನು ಈ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಸಮುದಾಯದ ಸ್ವಾಮೀಜಿಗಳ ಬಳಿ ಮಾತನಾಡಿ ಇರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುತ್ತೇನೆ. ಅಲ್ಲಿಯವರೆಗೂ ಬೆಟ್ಟೇಗೌಡರೇ ಸಂಘದ ಅಧ್ಯಕ್ಷರಾಗಿರುತ್ತಾರೆ ಎಂದು ಮಾಧ್ಯಮದ ಮುಂದೆ ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತೆಗೆದುಕೊಂಡು ಮಾಧ್ಯಮದ ಮುಂದೆ ಹೋಗಬಾರದು ಎಂದು, ಒಂದು ವೇಳೆ ಹೋದಲ್ಲಿ ಅವರು ಒಕ್ಕಲಿಗರ ಸಮುದಾಯಕ್ಕೆ ಕೇಡು ಬಗೆದಂತೆ ಎಂದು ಸಹ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಬೆಟ್ಟೇಗೌಡ, ಅಪ್ಪಾಜಿಗೌಡ, ಆನಂದ್, ಜಯಮುತ್ತು, ರಮೇಶ್, ಶಶಿಕಿರಣ್, ಬಾಬು, ಪ್ರಸನ್ನ, ಕೃಷ್ಣಮೂರ್ತಿ, ನಾಗರಾಜು, ಮಂಜೇಗೌಡ, ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಾವೆಷ್ಟೇ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಧರ್ಮದಿಂದ ದೂರ ಇರಬೇಕಾದ್ದು ಮಂತ್ರಿಗಳ ಕರ್ತವ್ಯ. ಆದರೆ ನಮ್ಮನ್ನ ಈ ಸಮಾಜದ ಪ್ರತಿನಿಧಿ ಅಂತ ಹೇಳಿ ಸರ್ಕಾರದಲ್ಲಿ ನನ್ನನ್ನು ಮಂತ್ರಿ ಮಾಡಿದ್ದಾರೆ. ಅನೇಕ ಬೆಳವಣಿಗೆಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ನನಗಂತೂ ಯಾವ ಈ ಸಂಘದ ರಾಜಕಾರಣದಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ನಮಗೆ ಇಷ್ಟ ಇಲ್ಲ, ಭಾಳ ಅವಾಯ್ಡ್ ಮಾಡಿಕೊಂಡು ಬಂದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ನಡೀತಾ ಇರೋಂಥ ಅನೇಕ ಘಟನೆಗಳು, ಅಧಿಕಾರದ ಪೈಪೋಟಿ, ಇವೆಲ್ಲ ಕೂಡ ಸಾಮಾನ್ಯ ಒಕ್ಕಲ್ತನ ಮಾಡ್ತಾ ಇರೋಂಥ ಎಲ್ಲ ಒಕ್ಕಲ ಜನಾಂಗಕ್ಕೆ, ಗೌಡ್ರ ಸಮುದಾಯಕ್ಕೆ, ಇಡೀ ರಾಜ್ಯದಲ್ಲ ಹೊರಗಡೆ ದೇಶದಲ್ಲಿ ಕೂಡ ಮನಸ್ಸಿಗೆ
ನೋಯಿಸ್ಕೊಂಡು ನನಗೆ ಅನೇಕರು ಪತ್ರ ಬರೆದಿದ್ದಾರೆ, ಫೋನಲ್ಲಿ ಮಾತಾಡಿದ್ದಾರೆ, SMS ಮಾಡಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ. ಇದು ನೀವು ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿದ್ಕೊಂಡು ನೀವು ಜವಾಬ್ದಾರಿ ತಗೊಂಡು ಇದಕ್ಕೆ ಒಂದು ಮುಕ್ತಿ ಆಡಲೇಬೇಕು, ಎಲ್ಲರನ್ನೂ ಒಗ್ಗಟ್ಟು ಮಾಡಲೇಬೇಕು. ಎಲ್ಲ ಕಡೆ ಎಲ್ಲ ಸಮಾಜದಲ್ಲಿ ಒಗ್ಗಟ್ಟು ನಡೀತಾ ಇದೆ, ಇಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಕಾಣ್ತಾ ಇದೆ ಅನ್ನೋದನ್ನು ನನಗೆ ಅನೇಕರು ಭಾಳ ಖಾರದಿಂದ ಅವರ ನೋವನ್ನು, ಅವರ ವೇದನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಳಜಗಳಾಗಿ ಎರಡು ಬಣಗಳ ಮಧ್ಯೆ ವಾಗ್ವಾದವು ಕೂಡ ನಡೆದಿತ್ತು. ಇದಾದ ನಂತರ ಸಚಿವರಾದ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರನ್ನು ಭೇಟಿಯಾಗಿ ಒಳಜಗಳ ಶಮನಕ್ಕೆ ಎಂದು ನಾಂದಿ ಹಾಡಿದರು. ಅವರ ಖಾಸಗಿ ಮನೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ತಮ್ಮ ಸಮುದಾಯದ ಹಿರಿಯ ನಾಗರಿಕರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರುಗಳನ್ನು ಕಳಿಸಿ ಒಪ್ಪಂದವನ್ನು ಮಾಡಿಕೊಂಡರು. ಹೀಗಾಗಿ ಒಟ್ಟಾರೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿರುವಂತಹ ಒಳಬಿಕ್ಕಟ್ಟು ಹಾಗೂ ಒಳ ಜಗಳಗಳು ಶಮನವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಮೌರ್ಯ, ಸೂರ್ಯೋದಯ ನ್ಯೂಸ್, ಬೆಂಗಳೂರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜೇಗೌಡರವರು ಇಂದು ಸಚಿವ DK ಶಿವಕುಮಾರ್ ರವರ ಖಾಸಗಿ ನಿವಾಸದಲ್ಲಿ ರಾಜ್ಯ ಒಕ್ಕಲಿಗರ ಸಮುದಾಯದ ಬಗ್ಗೆ ಚರ್ಚೆ ಮಾಡಿದ ನಂತರ ಹೊರಬಂದು ಸರ್ಕಾರಿ ನೌಕರರ ಸಂಘದ ವಿಚಾರವಾಗಿ ಮಾಧ್ಯಮದ ಹೇಳಿಕೆ ನೀಡಿದರು. ಅವರ ಪತ್ನಿಗಿರ್ಬೋದು, ವೃದ್ಧ ತಂದೆ ತಾಯಿಗಳಿರ್ಬೋದು, ಅಣ್ಣ ತಂಗಿರಿಗೆ ಇರ್ಬೋದು, ತೊಂದರೆಗಳನ್ನು ಕೊಟ್ಟಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇವೆಲ್ಲವನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಇವೆಲ್ಲ ಆದಂಥ ಅನಾಹುತಗಳನ್ನು ಗಮನಿಸಿ ಒಂದು ಶಿಸ್ತುಬದ್ಧವಾಗಿ ಅವರ ಅವಲಂಬಿತರನ್ನು ಕಾಪಾಡೋ ನಿಟ್ಟಿನಲ್ಲಿ ಏನು ಒಂದು ಕಾನೂನನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಾನೂನನ್ನು ಮಾಡಿದ್ದಾರೆ. ಅದು ನಿಜವಾಗಲೂ ಸರ್ಕಾರಿ ನೌಕರರು ಯಾರು ಎಲ್ಲ ಸರ್ಕಾರಿ ನೌಕರರು ಆ ರೀತಿ ನಡ್ಕೊಳ್ಳಲ್ಲ. ಒಂದು 10% 5% ನಡ್ಕೊಳ್ಳೋರಿಗೂ ಸಹ ಒಂದು ಎಚ್ಚರಿಕೆಯಾಗಿರಲಿ, ಅದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋಗಲಿ, ಅವರ ಒಂದು ಕುಟುಂಬದಲ್ಲಿ ಅನಾಹುತ ಆಗದಂಗಿರಲಿ ಅನ್ನೋ ಉದ್ದೇಶ ಮಾಡಿರೋದ್ರಿಂದ ಅದು ಒಳ್ಳೆಯದಾಗಿದೆ. ಆದ್ದರಿಂದ ನಾವು ಸರ್ಕಾರಿ ಸಮಸ್ತ ಏನು 6,40,000 ಜನ ಸರ್ಕಾರಿ ನೌಕರಿದ್ದೀವಿ ಅವರ ಪರವಾಗಿ ಅದನ್ನು ಶ್ಲಾಘನೀಯವಾಗಿ ಮೊದಲನೆಯಾಗಿ ಆದೇಶವನ್ನು ನಾನು ಸ್ವಾಗತ ಮಾಡ್ತೇನೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಕಡಬಗೆರೆ ಶ್ರೀನಿವಾಸ್ ಅಲಿಯಾಸ್ ಸೀನಾ ಮೇಲೆ ಶೂಟೌಟ್ ಪ್ರಕರಣ ಹಿನ್ನೆಲೆಯಲ್ಲಿ ಯಲಹಂಕ ಶಾಸಕ SR ವಿಶ್ವನಾಥ್ ಇವರು ಅಧಿವೇಶನದ ವೇಳೆಯಲ್ಲಿ ಹೊರಬಂದು ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು, ಕಡಬಗೆರೆ ಶ್ರೀನಿವಾಸ ಮೇಲೆ ಶೂಟೌಟ್ ಆಗಿದ್ದು ವಿಷಾದನೀಯ. ಆದರೆ ಶೂಟೌಟ್ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಶೂಟೌಟ್ ನಡೆದಿದ್ದ ಸ್ಥಳ ನನ್ನ ಮತಕ್ಷೇತ್ರ. ಆದ್ದರಿಂದ ರಾಜ್ಯ ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಎಂದು ಹೇಳಿದ್ದಾರೆ. ಇದೇ ತಿಂಗಳು 3ನೇ ತಾರೀಕು ನನ್ನ ಕ್ಷೇತ್ರದ ಒಬ್ಬ ಮುಖಂಡನ ಮೇಲೆ ಏನು ಒಂದು ಶೂಟೌಟ್ ಪ್ರಕರಣ ಆಯಿತು. ಅದಾದ ನಂತರ ಅನೇಕ ಬೆಳವಣಿಗೆಗಳಾಯಿತು. ಕೆಲವರನ್ನು ಕೂಡ ಪೊಲೀಸ್ ಇಲಾಖೆ ಬಂಧಿಸಿದೆ. ಆದರೆ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಕೂಡ ನನ್ನ ಮೇಲೆ ಬೆರಳನ್ನು ತೋರಿಸ್ತಕ್ಕಂಥ ಒಂದು ಸುದ್ದಿಗಳು 4-5 ದಿನಗಳಿಂದ ಕೂಡ ಬರ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ನನ್ನ ತನಿಖೆಯ ಅವಶ್ಯಕತೆ ಇದ್ದಾಗ ನಾನು ಯಾವಾಗ ಬೇಕಾದರೂ ನನ್ನ ತನಿಖೆಗೆ ಸಹಕಾರವನ್ನು ಕೊಡ್ತೀನಿ, ತಾವು ಯಾವಾಗ ಹೇಳಿದ್ರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಕುಂಬಾರ ಸಂಘ ಬೆಂಗಳೂರು ಇವರು ಪತ್ರಿಕಾಗೋಷ್ಠಿ ನಡೆಸಿ ಮಾರ್ಚ್ 5ರಂದು ಚುನಾವಣೆ ನಿಗದಿಪಡಿಸಿದ್ದರು. ಈಗಾಗಲೇ ಕುಂಬಾರ ಸಂಘದಲ್ಲಿ ಒಳಬಿಕ್ಕಟ್ಟುಗಳು ಆಗಿದ್ದು ಎಂ ಶ್ರೀನಿವಾಸಪ್ಪನವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದರು. ಒಂದಷ್ಟು ಒಳಜಗಳ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ ನಂತರ ಜಿ ನಾಗರಾಜುರವರು ಅಧ್ಯಕ್ಷರಾಗಿದ್ದರು. ಸಂಘದ ನಿರ್ದೇಶಕರಾದ ಮುನಿಸ್ವಾಮಿ ಹಾಗೂ ಮುನಿರಾಜುರವರ ಮಧ್ಯೆ ವಾಗ್ವಾದ ನಡೆದ ಮೇಲೆ ಮುನಿಸ್ವಾಮಿಯವರು ನಾಗರಾಜುರವರ ಮೇಲೆ ಹಲ್ಲೆ ನಡೆಸಿದ್ದರು. ಇದಾದ ನಂತರ 2015 ಡಿಸೆಂಬರ್ 5ರಂದು ಮುನಿಸ್ವಾಮಿಯವರ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲಾದ ನಂತರ ಸರ್ಕಾರವು ಸಂಘವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಆದ್ದರಿಂದ ಕುಂಬಾರ ಸಮಾಜದ ಬಾಂಧವರಲ್ಲಿ ಕುಂಬಾರ ಸಂಘದ ನಿರ್ದೇಶಕರೊಬ್ಬರು 5ನೇ ಮಾರ್ಚ್ 2017ರಂದು ನಡೆಯಬೇಕಿದ್ದ ಚುನಾವಣೆ ರದ್ದಾಗಿದೆ ಎಂದು ತಿಳಿಸಿದರು. ಸಂಘ ಬೆಂಗಳೂರು ಕಲಾಸಿಪಳ್ಯದಲ್ಲಿರ್ತಕ್ಕಂಥ ಸಂಘದಲ್ಲಿ ಚುನಾವಣೆ ಘೋಷಣೆ ಮಾಡಿದ್ದಾರೆ. ಅನಾಧಿಕೃತವಾಗಿರ್ತಕ್ಕಂಥ ಕೆ ಮುನ್ಸ್ವಾಮಿ ಅಂತಕ್ಕಂಥವರು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. 5/3/2017ಕ್ಕೆ ಎಲೆಕ್ಷನನ್ನು ಘೋಷಣೆ ಮಾಡಿದ್ದಾರೆ. ಆದರೆ 5/3/2017ಕ್ಕೆ ಎಲೆಕ್ಷನ್ ಘೋಷಣೆ ಮಾಡೋಕ್ಕೆ ಮುಂಚೆ ಅವರು ಒಂದು ಸರ್ಕಾರಕ್ಕೆ ನಮ್ಮಲ್ಲಿರ್ತಕ್ಕಂಥ ವೋಟ್ ಲಿಸ್ಟು ಅದನ್ನೆಲ್ಲ ಅಪ್ರೂವಲ್ ಮಾಡ್ಕೊಂಡು ಚುನಾವಣೆಯನ್ನು ಘೋಷಣೆ ಮಾಡಬೇಕು. ಆದರೆ ಅವರು ಚುನಾವಣೆ ಘೋಷಣೆ ಮಾಡೋದಕ್ಕೆ ಮುಂಚೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಸರ್ಕಾರ.
ದಿನಾಂಕ 27/1/2017 ನಮ್ಮ ಸರ್ಕಾರದಿಂದ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಇವರು 28/1ಕ್ಕೆ ಚುನಾವಣೆಯನ್ನು ಒಬ್ಬ ಖಾಸಗಿ ವಕೀಲರನ್ನು ಗುರುತಿಸಿ, ನಂಜಾರೆಡ್ಡಿ ಅಂತಕ್ಕಂಥವ್ರನ್ನ ವಕೀಲರನ್ನು ಗುರುತಿಸಿ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲ ಮನೆಗೂ ಸಹ ಒಂದು ಪಾಂಪ್ಲೆಟನ್ನು ಹಂಚಿದ್ದಾರೆ. ಆದರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಆಡಳಿತಾಧಿಕಾರಿ ಅವರೇನು ಮಾಡಿದ್ದಾರೆ, ಈ ಚುನಾವಣೆಯನ್ನು ರದ್ದುಪಡಿಸಿದ್ದಾರೆ. ಚುನಾವಣೆಯನ್ನು ರದ್ದುಪಡಿಸಿ ಮತ್ತು ಆ ಚುನಾವಣೆ ವೇಳಾಪಟ್ಟಿಯನ್ನು ಸಹ ರದ್ದುಪಡಿಸಿ, ಚುನಾವಣಾ ಅಧಿಕಾರಿ ಯಾರಾಗಿದ್ದಾರೆ ನಂಜಾರೆಡ್ಡಿ ಅಂತ ಅವ್ರನ್ನೂ ಸಹ ರದ್ದು ಮಾಡಿ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಚುನಾವಣೆ ಅಧಿಕಾರಿಯಾಗಿ ಪಾಂಡುರಂಗ್ ಗರಗ್ ಅಂತಕ್ಕಂಥವ್ರನ್ನ ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದ್ದಾರೆ. ಮುಂದಿನ ದಿನಾಂಕ ಮತ್ತು ಮುಂದಿನ ದಿನಾಂಕ ಮತ್ತು ಚುನಾವಣೆಯ ದಿನಾಂಕ ನಿಗದಿಪಡಿಸ್ತಾರೆ. ಆದ್ದರಿಂದ ಈಗ ನಿಗದಿಯಾಗಿರ್ತಕ್ಕಂಥ 5ನೇ ತಾರೀಕು ಸರ್ಕಾರ ಅದನ್ನು ರದ್ದು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಕುಲಬಾಂಧವರೆಲ್ಲರೂ ಈ ದಿನಾಂಕ 5ನೇ ತಾರೀಕು ಚುನಾವಣೆ ನಡೆಯೋದಿಲ್ಲ ಅಂತೇಳಿ ಸರ್ಕಾರ ಆದೇಶಕ್ಕೆ ಎಲ್ಲರೂ ತಲೆಬಾಗಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಪ್ರಕಟಿಸ್ತಾ ಇದ್ದೀವಿ ಸರ್.